ನಮಸ್ಕಾರ ಸರ್. ನಮಸ್ಕಾರ ರೀ. ನಿಮ್ಮ ಹೆಸರು ಸರ್? ಯಾವ್ರು ಸರ್ ಇದು? ತಾಲೂಕಾ? ಡಿಸ್ಟಿಕ್ ಕಲಬುರಗಿ. ಓಕೆ. ಇದು ಧನ್ವಂತರಿ ಕಂಪ್ನಿ RPS 76 ರೀ. ನಿಮ್ಮ ಹತ್ತಿ ಬೆಳೆಗೆ ಹೊಡೆದ್ರಿ? ಹತ್ತಿ ಬೆಳೆಗೆ ಹೊಡೆದ ಎಷ್ಟಿತ್ತು ರೀ ಹತ್ತಿ ಹೊಡೆಯೋ ಟೈಮಿಗೆ ರೀ? ಎಷ್ಟು ಸಣ್ಣ ಅಂದ್ರೆ ಎಷ್ಟು ಅಲ್ಲಿ ತೋರಿ ಎಷ್ಟು ಅಷ್ಟಿತ್ತು ರೀ? ಹಾಂ. ಎಷ್ಟು ದಿನ ಈಗ ಹೊಡೆದ ಎಷ್ಟು ದಿವಸ ಆಯ್ತು ರೀ? 12 ದಿವಸ ಆಯ್ತು ರೀ. 12 ದಿವ್ಸನಾಗ ಹೈಟ್ ಬಂದ್ರಿ ಹತ್ತಿ? ಡಬಲ್ ಬಂದ್ರಿ. ಹೈಟ್ ಆಗ್ಯದ ಗಿಡ? ಹೈಟ್ ಎಷ್ಟು ಹೈಟ್ ಆಗ್ಯದ ಹೇಳ್ರಿ ಒಂದು? ಹಾಂ ಹಾಂ, ಇಷ್ಟು ಹೈಟ್ ಆಗ್ಯದನ್ ರೀ? ಎಷ್ಟು 15 ದಿವ್ಸನಾಗ? ಬ್ರಾಂಚಿ ಫಂಗಲ್ ಹೊಡೆದ್ರಿ ಗಿಡ? ಫಂಗಲ್ ಹೊಡೆದ್ರಿ. ಗ್ರೋತ್ನೂ ಆಗ್ಯದ, ಫಂಗಲ್ನೂ ಹೊಡೆದ್ರಿ ಈ ಸ್ವಲ್ಪ. ಓಕೆ ಓಕೆ. ಈಗ ಮಿನಿಮಮ್ ಎಷ್ಟು 10 ದಿವಸ ಆಯ್ತು? 12 ದಿವಸ ಆಗ್ಯದ ರೀ. 12 ದಿವಸ ಹಿಂದ್ಗಡೆ ಸ್ವಲ್ಪ ಕುಂತು ಬಿದ್ದಿತ್ತೇನು ರೀ ಹತ್ತಿ? ಕುಂತು ಬಿದ್ದಿತ್ತು ರೀ. ಇದು ಹೊಡೆದ ಮೇಲೆ ಹೈಟ್ ಆಗ್ಯದ. ಈಗ ಭಾಳ ಸಣ್ಣದೈತೆ ರೀ. ಇಟ ಕಾಣ್ತದೆ ಅಂತ. ಈಗ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದು RPS ಬಗ್ಗೆದಾಗ? ಒಳ್ಳೇದನಕ್ಕೆ ರೈತರಿಗೇನು ಗಿಡ ಹೈಟ್ ಬರ್ಲಕ್ಕ, ಫಂಗಲ್ ಹೊಡ್ಲಕ್ಕ, ಗ್ರೋತ್ ಗೊಬ್ಬರ ಕೊಟ್ರೇನು ನೀವು ಹೊಲಕ್ಕೆ? ಮೊದಲು ಕೊಟ್ರೇನು? ಬಿತ್ತೋ ಟೈಮಿಗೆ ಕೊಟ್ರೇನು? ಓಕೆ. ಎಷ್ಟು ಎಕರೆ ಆದ್ರಿ ಇದು? ಎಷ್ಟು? 8 ಎಕರೆ. ಎಷ್ಟು ಲೀಟ್ರ್ ಹೊಡೆದ್ರಿ? 4 ಲೀಟ್ರ್ ಹೊಡೆದ್ರಿ. 8 ಎಕರೆಗೆ 4 ಲೀಟ್ರ? ಓಕೆ. ಅಂದಾಗ ನಿಮ್ಮ ಹತ್ತಿ ಕುಂತು ಬಿದ್ದಿತ್ತು, ಅದಕ್ಕೆ ನೀವು 4 ಲೀಟ್ರ್ ಹೊಡೆದ ಮೇಲೆ ಗಿಡ ಹೈಟ್ ಆಗ್ಯದ್ರಿ, ಫಂಗಲ್ ಹೊಡ್ಲೇ ಹೋಗ್ತದೆ ರೀ. ಓಕೆ ಓಕೆ. ರೈತರಿಗೆ ಹೇಳ್ಬೋದೇನು ರೀ ಬಿಂದಾಸ್? ಹೇಳ್ಬೋದು ರೀ. ರೈತರಿಗೆ ಏನು ನೀವೇನು ಹೊಡೆದ್ರಿ, ನಿಮ್ಗೆ ಏನು ಕೆಲಸ ಮಾಡೋದ್ರಿ ಕೆಲಸನೇ ಮಾಡ್ತಾರೆ ರೈತರಿಗೆ. ಓಕೆ ಅಲ್ರಿ. ಗಿಡ ಬೆಳಿಲಿಕ್ಕೆ ಕೆಲಸ ಮಾಡ್ತದೆ, ಫಂಗಲ್ ಹೊಡ್ಲಿಕ್ಕೆ ಕೆಲಸ ಮಾಡ್ತದೆ. ಇನ್ನೂ ನಿಮ್ಮದು ಇನ್ನೂ ಸ್ವಲ್ಪ ಬೆಳೆಸ್ಬೇಕಾದ್ರೆ ಇನ್ನೂ ಒಂದು ಸಾರಿ ಹೊಡ್ರಿ. ಹೊಡೆದ ಮೇಲೆ ಬೆಳೀತಂದ್ರೆ ನಿಮ್ಗೆ ತಳಗೆ ಫಲ ಕಾಯಿ ಹಿಡ್ಕೋತ ಬರ್ತದೆ ಮೇಲೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸರ್.